ಹಲೋ ನಮಸ್ತೆ ಎಲ್ರಿಗೂ. ತಲೆ ಕೂದಲು ಬೆಳ್ಳಗಾಗಿದೆ, ಎಲ್ಲೋ ಫಂಕ್ಷನ್ಗೆ ಅಥವಾ ಈವೆಂಟ್ಗೂ ಮದುವೆಗೂ ಅರ್ಜೆಂಟಾಗಿ ಹೋಗಬೇಕು. ಸಲೂನ್ಗೆ ಹೋಗಿ ಹೇರ್ ಕಲರ್ ಮಾಡೋಣ ಅಂತಂದರೆ ತುಂಬ ಟೈಮ್ ಆಗುತ್ತೆ, ಮಿನಿಮಮ್ 1 ಗಂಟೆ ಆಗುತ್ತೆ. ಮನೇಲೇ ಏನಾದರೂ ಮಾಡೋಣ ಮೆಹಂದಿ ಎಣ್ಣೆ ಪೇಸ್ಟ್ ಹಾಕಿ ಅಂತಂದರೆ ಅದು ಇನ್ನೂ ಜಾಸ್ತಿ ಟೈಮ್ ಆಗುತ್ತೆ. ಕೆಲವೊಂದು ಸರಿ 2 ದಿನ ಬೇಕಾದರೂ ಆಗ್ಬೋದು, ಅಟ್ಲೀಸ್ಟ್ ಮಿನಿಮಮ್ 3 ಗಂಟೆ ನಮಗೆ ಬೇಕು. ಹಾಗಾದರೆ 5 ನಿಮಿಷದಲ್ಲಿ ತಲೆ ಕೂದಲನ್ನು ಕಲರ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ನೀವು ಈ ಥರ ಅದ್ಭುತವಾಗಿರುವಂತಹ ಪ್ರಾಡಕ್ಟ್ಗಳನ್ನು ಬಳಸಬೇಕು. ಇದು ಏನು ಅಂತಂದರೆ ಹೇರನ್ನು ಕಲರ್ ಮಾಡುವಂಥ ಒಂದು ಶಾಂಪು. ಇದ್ರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಅಮೇಸ್ ಗ್ಲೋ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ಇದರಲ್ಲಿ ತುಂಬ ಬ್ಯೂಟಿ ಟಿಪ್ಸ್ಗಳನ್ನು ನಾನು ಹಾಕ್ತಾ ಇರ್ತೇನೆ. ಇವಾಗ ಈ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ. ಇದು ಏನು ಅಂತಂದರೆ ಒಂಥರ ಶಾಂಪೂ ಬೇಸ್ಡ್ ಹೇರ್ ಕಲರ್ ಅಂತ ಹೇಳ್ಬೋದು. ಇದನ್ನು ತುಂಬ ಸುಲಭವಾಗಿ ಉಪಯೋಗ ಮಾಡ್ಬೋದು. ಎಲ್ಲದಕ್ಕಿಂತ ಮುಂಚೆ ಏನಾದರೂ ನೀವು ಬೈ ಮಾಡಬೇಕು ಅಂತಂದರೆ ಈ ವಿಡಿಯೋದಲ್ಲೇ ಟ್ಯಾಗ್ ಮಾಡಿರ್ತೇನೆ, ಅಥವಾ ನಿಮಗೆ ಈ ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ, ನೀವು ಚೆಕ್ ಮಾಡಿ. ಅದು ಆನ್ಲೈನಲ್ಲಿ ಬೇಕಾದರೂ ನೀವು ಬೈ ಮಾಡ್ಬೋದು. ಚೆಕ್ ಮಾಡಿಕೊಂಡು ಬೈ ಮಾಡಿ. ಇದನ್ನ ಯಾವುದರ ಉಪಯೋಗ ಮಾಡೋದು, ಇದರದ್ದು ಸ್ಪೆಷಾಲಿಟಿ ಏನು? ಫಸ್ಟ್ ಇದು ಏನು ಅಂತಂದರೆ, ನಾರ್ಮಲ್ ಹೇರ್ ಡೈಗಳಲ್ಲಿ ನಿಮಗೆ ನಮ್ಮ ಆರೋಗ್ಯವನ್ನು ಹಾಳು ಮಾಡುವಂಥ ಏನದು ಅಮೋನಿಯಾ, ಸಿಲಿಕಾನ್ ಮತ್ತು ಪ್ಯಾರಬೆನ್ ಎಲ್ಲ ಇರುತ್ತಲ್ವ. ಆದರೆ ಈ ಶಾಂಪೂ ಬೇಸ್ಡ್ ಪಿ ಬ್ಲಂಟ್ ಅವ್ರದ್ದು ಸಲೂನ್ ಲೈಕ್ ಶೈನ್ ಅಂತೇನೋ ಇದೆ. ಈ ಹೇರ್ ಕಲರಲ್ಲಿ ನಿಮಗೆ ಅಮೋನಿಯಾ ಮತ್ತು ಸಿಲಿಕಾನ್ ಪ್ಯಾರಬೆನ್ ಇಲ್ಲ. ಸೊ ಸೇಫಾಗಿ ಯೂಸ್ ಮಾಡ್ಬೋದು. ಯೂಶ್ವಲ್ ಆಗಿ ಜಾಸ್ತಿ ಕೆಮಿಕಲ್ ಇರುವಂಥ ಶಾಂಪುಗಳಲ್ಲಿ ಅಮೋನಿಯಂ, ಸಿಲಿಕಾನ್ ಮತ್ತು ಪ್ಯಾರಬೆನ್ ಇರುತ್ತೆ. ಆದರೆ ಇದರಲ್ಲಿ ಅದೆಲ್ಲ ಯಾವುದೂ ಇಲ್ಲ. ಇನ್ನೊಂದು ಏನು ಅಂತಂದರೆ, ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಇದರಲ್ಲೊಂದು ಶೈನ್ ಟಾನಿಕ್ ಅಂತ ಬರುತ್ತೆ. ಶೈನ್ ಟಾನಿಕ್ ವಿಶೇಷತೆ ಏನು ಅಂತಂದರೆ, ಈ ಹೇರ್ ಕಲರ್ ಜೊತೆನೇ ಇರುತ್ತೆ. ನೀವು ಅದೆರಡನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕಿದಾಗ ಕೆಲವೊಂದು ಸರಿ ನಿಮ್ಗೆ ಗೊತ್ತಿರ್ಬೋದು, ಏನಾಗುತ್ತೆ, ನಾವು ತಲೆ ಕೂದಲಿಗೆ ಹೇರ್ ಡೈ ಹಾಕಿದ ತಕ್ಷಣ ತಲೆ ಕೂದಲು ರಫ್ ಆಗುತ್ತೆ. ಬಟ್ ಇದರದ್ದು ವಿಶೇಷತೆ ಏನು ಅಂತಂದರೆ, ಇದರಲ್ಲಿ ಆ ಶೈನ್ ಟಾನಿಕ್ ಇರೋದ್ರಿಂದ ನಮ್ಮ ತಲೆ ಕೂದಲನ್ನ ರಫ್ ಆಗಲಿಕ್ಕೆ ಬಿಡಲ್ಲ. ತಲೆ ಕೂದಲಿಗೆ ಶೈನ್ ಕೊಡುತ್ತೆ, ಸಾಫ್ಟ್ನೆಸ್ ಕೊಡುತ್ತೆ, ಸಿಲ್ಕಿ ಆಗಿರೋ ಥರ ಮಾಡುತ್ತೆ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಮ್ಗೆ ಅರ್ಜೆಂಟಾಗಿ ಎಲ್ಲಾದರೂ ಹೋಗಬೇಕು, ಅರ್ಜೆಂಟ್ ಇದೆ ಅಂತಂದಾಗ ಕೇವಲ 5 ನಿಮಿಷದಲ್ಲಿ ನಾವು ಇದನ್ನ ಬಳಸ್ಕೊಂಡು ಹೇರ್ ಕಲರನ್ನು ಮಾಡ್ಕೋಬೋದು. ಇದರಲ್ಲಿ ನಿಮಗೆ ಹ್ಯಾಂಡ್ ಗ್ಲೌಸ್ ಬರುತ್ತೆ. ಅದಾದ ನಂತರ ಒಂದು ಅಂದರೆ ಈ ಬಾಕ್ಸಲ್ಲಿ 5 ಶಾಂಪೂ ಥರ ಸ್ಯಾಚೆಟ್ ಬರುತ್ತೆ. ನಿಮಗೆ ನಾನು ಓಪನ್ ಮಾಡಿ ತೋರಿಸ್ತೇನೆ ನೋಡಿ. ಈ ಥರ ಬರುತ್ತೆ. ಇದರ ಹಿಂದೆ ಕೂಡ ನಾನು ಇದರ ಬಗ್ಗೆ ವಿಡಿಯೋ ಮಾಡಿದೆ, ಮತ್ತೆ ತುಂಬ ಜನ ಕೇಳ್ತಿದ್ರು, ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಇದರಲ್ಲಿ ಶಾಂಪೂನು ಇರುತ್ತೆ, ಟಾನಿಕ್ಕು ಇರುತ್ತೆ. ನೀವು ಇದನ್ನ ಓಪನ್ ಮಾಡಿ, ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಓಪನ್ ಮಾಡಿ ಎರಡನ್ನು ಫಸ್ಟ್ ಹ್ಯಾಂಡ್ ಗ್ಲೌಸ್ ಹಾಕೊಳ್ಳಿ. ಎರಡನ್ನು ಕೈಗೆ ಹಾಕೊಂಡು ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ತಲೆ ಕೂದಲು ಡ್ರೈಯೇ ಇರಬೇಕು, ಒಣಗೇ ಇರಬೇಕು. ಆವಾಗ ನೀವು ಕ್ಲೀನಾಗಿ ಇದೆಯಲ್ವ, ಎಲ್ಲೆಲ್ಲಿ ಬಿಳಿ ಕೂದಲು ಜಾಸ್ತಿ ಇದೆ ಅಲ್ಲೆಲ್ಲ ಕ್ಲೀನಾಗಿ ನೀಟಾಗಿ ಈ ಥರ ಅದನ್ನ ಹಚ್ಬಿಟ್ಟು ಮಸಾಜ್ ಮಾಡಬೇಕು. ಪೂರ್ತಿ ತಲೆ ಬೆಳ್ಳಗಾಗಿದ್ರೆ ಪೂರ್ತಿ ತಲೆಗೆ ಹಚ್ಬೋದು. ಆವಾಗ ನಿಮಗೆ ಈ ಥರ ಸ್ಯಾಚೆಟ್ ಸಾಕಾಗುತ್ತೆ ಅನ್ಸಲ್ಲ. ಪೂರ್ತಿ ಜಾಸ್ತಿ ಕೂದಲಿದೆ ಅಂತಂದರೆ ಈ ಥರ 2 ಸ್ಯಾಚೆಟನ್ನು ಬಳಸಿ. ಮೋಸ್ಟ್ಲಿ ಒಂದರಲ್ಲಿ 5 ರಿಂದ 6 ಸ್ಯಾಚೆಟ್ ಏನೋ ಇರುತ್ತೆ. ಕ್ಲೀನಾಗಿ ಹಚ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ಅದಾದ ನಂತರ ತಲೆ ಸ್ನಾನನ ಮಾಡೋದು. ಮತ್ತೆ ಶಾಂಪು ಹಾಕುವಂಥ ಅವಶ್ಯಕತೆ ಇಲ್ಲ. ಆದರೆ ಕ್ಲೀನಾಗಿ ತೊಳ್ಕೊಬೇಕು. ನೀವು ತೊಳ್ಕೊಳ್ಳುವಾಗ ಕಣ್ಣಿಗೆಲ್ಲ ಅದು ಬೀಳದಾಗೆ ನೋಡ್ಕೊಳ್ಳಿ. ಮತ್ತು ನೀವು ಹಚ್ಕೊಳ್ಳುವಾಗ ಎಲ್ಲ ಇಲ್ಲಿ ಹಣೆ ಭಾಗಕ್ಕೆಲ್ಲ ತಾಗದಾಗೆ ನೋಡ್ಕೊಳ್ಳಿ, ಇಲ್ಲಾಂದರೆ ಇಲ್ಲೆಲ್ಲ ಕಪ್ಪಾಗ್ಬೋದು. ಒಂದು ಹ್ಯಾಂಡ್ ಗ್ಲೌಸ್ ಬಳಸಬೇಕು ನೀವು. ಇನ್ನೊಂದೇನು ಅಂದರೆ, ಒಂದು ವೇಳೆ ನಿಮಗೆ ಸ್ವಲ್ಪ ಅಂದರೆ ಶಾಂಪು ಹಾಕಲೇಬೇಕು ಅಂತ ಏನಾದರೂ ಅನಿಸಿದರೆ ಮೈಲ್ಡ್ ಆಗಿರುವಂಥ ಶಾಂಪೂನ ಸ್ವಲ್ಪ ಕೊನೆಯದಾಗಿ ಹಾಕಿ ತೊಳ್ಕೊಳ್ಳಿ. ಇಲ್ಲದಿದ್ರೆ ಯೂಶ್ವಲ್ ಆಗಿ ಬೇಡ. ಯಾಕಂತಂದರೆ ಇದರಲ್ಲಿ ಆ ಶೈನಿಂಗ್ ಟಾನಿಕ್ ಶಾಂಪೂ ಎಲ್ಲ ಇದೆಯಲ್ಲ, ಅದರದ್ದು ಇದು ಹೊರಟು ಹೋಗುತ್ತೆ. ಯೂಶ್ವಲ್ ಆಗಿ ಆ ಶೈನಿಂಗ್ ಶಾಂಪೂ ಇದೆಯಲ್ವ, ಅದು ಸ್ನಾನ ಆದ ನಂತರ ನೀವು ತಲೆ ಕೂದಲು ಒಣಗಿಸಿ ಆದ ನಂತರ ಒಳ್ಳೆ ಶೈನಿಂಗ್ ನಿಮಗೆ ಕೊಡುತ್ತೆ. ಸಲೂನಲ್ಲಿ ನಾವು ಹೇರ್ ಸ್ಪಾ ಮಾಡಿಸ್ಕೊಂಡು ಅಥವಾ ಕೆರಟಿನ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ತಲೆ ಕೂದಲು ಎಷ್ಟು ಸಾಫ್ಟ್, ಸಿಲ್ಕಿ, ಸ್ಮೂತ್, ಶೈನ್ ಬರುತ್ತೆ. ಆ ಥರ ಇದು ಶೈನಿಂಗ್ ಕೊಡುತ್ತೆ. ಅದಕ್ಕೆ ಇದರಲ್ಲಿ ಹಾಕಿದರೆ ನೋಡಿ, ಸಲೂನ್ ಸೀಕ್ರೆಟ್ ಅಂತ ಅಂದ್ಬಿಟ್ಟು 5 ಮಿನಿಟ್ಸ್ ಶಾಂಪೂ ಹೇರ್ ಕಲರ್, 5 ನಿಮಿಷದಲ್ಲಿ ಹೇರ್ ಕಲರ್ ಮಾಡ್ಕೋಬಹುದು. ಬಟ್ ಇದೊಂದು ಏನು ಅಂತಂದರೆ, ನಿಮ್ಗೆ ಎಮರ್ಜೆನ್ಸಿ ಇದ್ದಾಗ, ಅರ್ಜೆಂಟ್ ಇದ್ದಾಗ ಅಷ್ಟೇ ಒಳ್ಳೆಯದು ಯೂಸ್ ಮಾಡೋದಕ್ಕೆ. ಯಾಕಂತಂದರೆ ಇದ್ರದ್ದು ಕಲರ್ ಇದೆಯಲ್ವಾ, ನಿಮಗೆ ಲಾಂಗ್ ಲಾಸ್ಟಿಂಗ್ ಏನೂ ಇರಲ್ಲ. ಅಂದರೆ ಯೂಶ್ವಲ್ ಆಗಿ ಒಂದು 3 ವಾರ, ಒಂದು 8 ರಿಂದ 10 ತಲೆ ವಾಶ್ ತನಕ ಇರುತ್ತೆ. 10 ಸರಿ ವಾಶ್ ಮಾಡೋ ತನಕ ಇರುತ್ತೆ. ಅಂದರೆ ಒಂದು ವಾರದಲ್ಲಿ ಒಂದು 2 ಸರಿ ಸ್ನಾನ ಮಾಡ್ತೀವಿ ಅಥವಾ 3 ಸರಿ ಸ್ನಾನ ಮಾಡ್ತೀವಿ ಅಂತಂದರೆ ಅಟ್ಲೀಸ್ಟ್ 3 ರಿಂದ 4 ವಾರ ಇರ್ಬೋದು. ಅದಕ್ಕಿಂತ ಜಾಸ್ತಿ ಏನಿರಲ್ಲ. ನಿಮಗೆ ಲಾಂಗ್ ಲಾಸ್ಟಿಂಗ್ ಬೇಕು ಅಥವಾ ನ್ಯಾಚುರಲ್ ಆಗಿರೋದೇ ಬೇಕು ಅಂತಂದರೆ, ನೀವು ಲಾಂಗ್ ಲಾಸ್ಟಿಂಗ್ ಬೇಕು ಅಂತಂದ್ರೂ ಕೂಡ ಮೈಲ್ಡ್ ಆಗಿ ಕೆಮಿಕಲ್ ಇರುವಂಥದ್ದು ಕೆಲವನ್ನು ಅಮೋನಿಯಾನೋ, ಪ್ಯಾರಬೆನ್ ಅಥವಾ ಸಿಲಿಕಾನ್ ಅಂತ ಒಳ್ಳೊಳ್ಳೆ ಬ್ರ್ಯಾಂಡ್ ಅದು ಬರುತ್ತೆ. ಯೂಶ್ವಲ್ ಆಗಿ ನೀವು ಹೇರ್ ಡೈ ಬಳಸುವಾಗ ಒಳ್ಳೊಳ್ಳೆ ಬ್ರ್ಯಾಂಡ್ದೇ ಬಳಸಿ, ಚೀಪರ್ ಕ್ವಾಲಿಟಿ ಇದನ್ನು ಬಳಸಬೇಡಿ. ಕೆಮಿಕಲ್ ಹೆವಿ ಇರುತ್ತೆ. ಯೂಶ್ವಲ್ ಆಗಿ ಬಳಸುವಾಗ
ನೀವು ಸ್ಯಾಚೆಟ್ಗಳಲ್ಲಿ ನೋಡಬೇಕು, ನೋ ಅಮೋನಿಯಾ, ನೋ ಪ್ಯಾರಬನ್, ನೋ ಸಿಲಿಕಾನ್ ಅಂತ ಇದೆಯಾ ಅಂತ ನೋಡಬೇಕು. ಇದರಲ್ಲಿ ಬರ್ದಿದ್ದಾರಲ್ಲ ಅದ್ರ ಇದೆಯಾ ಅಂತ ನೋಡ್ಕೋಬೇಕು. ಆದಷ್ಟು ಸಿಲಿಕಾನ್, ಪ್ಯಾರಬನ್, ಅಮೋನಿಯಂ ಇರುವಂಥ ಹೆಡೆಯನ್ನು ಅವಾಯ್ಡ್ ಮಾಡಿ. ಯೂಶ್ವಲ್ ಅದೆಲ್ಲ ಯಾಕೆ ಹಾಕ್ತಾರೆ ಅಂತ ಅಂದರೆ ಡಾರ್ಕ್ ಕಲರ್ ಕೊಡಬೇಕು, ಲಾಂಗ್ ಲಾಸ್ಟಿಂಗ್ ಇರಬೇಕು ಅಂತ ಏನೇನೋ ಕೆಮಿಕಲನ್ನು ಹಾಕ್ತಾರೆ. ಅದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ. ಆದಷ್ಟು ನಾನು ರೆಕಮೆಂಡ್ ಮಾಡೋದು ಏನು ಅಂತಂದರೆ ನ್ಯಾಚುರಲ್ ಆಗಿರುವಂಥದ್ದು ರೆಗ್ಯುಲರ್ ಯೂಸಿಗೆ. ಹೆನ್ನ ಬೇಸ್ಡ್ ಅಂದರೆ ಈ ಮದರಂಗಿ ಬೇಸ್ಡ್ ಬರುತ್ತಲ್ವ, ಆ ಥರದ್ದು ಬೆಸ್ಟ್. ಇದನ್ನು 16 ವರ್ಷದ ಚಿಕ್ಕ ಮಕ್ಕಳು ಬಳಸುವಂತಿಲ್ಲ. ಇದರಲ್ಲಿ ಮತ್ತಿನ್ನೊಂದು ಏನು ಅಂತಂದರೆ, ನೀವು ಬಳಸೋಕ್ಕಿಂತ ಮುಂಚೆ ಕ್ಲೀನಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ಮ್ಯಾನ್ಯಲ್ ಇರುತ್ತೆ, ಅದನ್ನ ನೋಡಿಕೊಂಡೇ ಬಳಸಿ. ಯಾವಾಗಲೂ ಅಷ್ಟೇ ಆ ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ನೋಡ್ಕೊಂಡು ಬಳಸಿ. ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಇಲ್ಲಿಗೆಲ್ಲಾದರೂ ಹಚ್ಚಿ ಚೆಕ್ ಮಾಡ್ಕೊಳ್ಳಿ, ಕಿವಿ ಕೆಳಗಡೆ ಎಲ್ಲ ಅಥವಾ ಕೈಗೆ ಹಚ್ಚಿ ಚೆಕ್ ಮಾಡ್ಕೊಳ್ಳಿ. ಸ್ಕಿನ್ಗೆ ಇರಿಟೇಷನ್ ಆಗಲ್ಲ ಅಂತ ಅಂದ್ಕೊಂಡು ಆದ ನಂತರ ಸೇಫ್ ಟು ಯೂಸ್ ಅಂತ ನಂತರನೇ ನೀವು ಮಾಡಬೇಕು. ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಅಷ್ಟೇ, ಯಾಕಂತಂದರೆ ಎಲ್ಲರ ಸ್ಕಿನ್ ಒಂದೇ ಥರ ಇರಲ್ಲ. 16 ವರ್ಷದ ಚಿಕ್ಕ ಮಕ್ಕಳಿಗೆ ಬಳಸೋಂಗಿಲ್ಲ. ನೀವು ಮಕ್ಕಳಿಗೆಲ್ಲ ಬಳಸಬೇಕು ಅಂತಂದರೆ ಹೆನ್ನ ಬೇಸ್ಡ್ ರೆಡಿ ಟು ಯೂಸ್ ಪೇಸ್ಟ್ ಅಂತ ಬರುತ್ತಲ್ವ, ನನ್ನದು ಫೇವ್ರೇಟ್ ಅಂತಂದರೆ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ನ್ಯಾಟ್ ಹ್ಯಾಬಿಟ್ ಅವ್ರದ್ದು ರೆಡಿ ಟು ಯೂಸ್ ಹೆನ್ನ ಪೇಸ್ಟ್ ಅಂತ ಇರುತ್ತೆ. ಅದ್ರ ಬಗ್ಗೆ ತುಂಬ ವೀಡಿಯೋ ಮಾಡಿದ್ದೇನೆ. ಅವ್ರದ್ದು ಹೆನ್ನ ಪೇಸ್ಟ್ ಮತ್ತು ಇಂಡಿಗೋ ಪೌಡರ್ ಬರುತ್ತೆ. ನಾನು ಅದನ್ನು ತೊಗೊಂಬಂದು ಒಂದಿನ ಹೆನ್ನ ಪೇಸ್ಟ್ ಹಾಕೊತೀನಿ, ಒಂದಿನ ನಾನು ಇಂಡಿಗೋ ಪೌಡರ್ದು ಪೇಸ್ಟ್ ಹಾಕೊಂಡು ಮಾಡ್ತೀನಿ. ನೋಡಿ, ಲಾಸ್ಟ್ ಟೈಮ್ ನಾನು ಮಾಡಿರುವಂಥದ್ದು ಆಲ್ಮೋಸ್ಟ್ ಒಂದು 3 ವಾರ ಆಯಿತು. ಇನ್ನು ಎಲ್ಲೂ ಬಿಳಿ ಕೂದಲು ಕಾಣ್ತಾ ಇಲ್ಲ. ಕಲರ್ ತುಂಬ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ನಿಮಗೆ ಇಂಡಿಗೋ ಪೌಡರ್ದು ಸ್ವಲ್ಪ ಅಂದರೆ ಒಂದು 3-4 ವಾರ ಆದ ನಂತರ ಫೇಡಾಗಿ ಅನ್ನಿಸಿದ್ರು, ಆ ಮೆಹಂದಿದು ಡಾರ್ಕ್ ಬ್ರೌನ್ ಶೇಡ್ ಇರುತ್ತಲ್ಲ, ಅದು 2 ರಿಂದ 3 ತಿಂಗಳ ತನಕ ಆರಾಮ್ಸೆ ಇರುತ್ತೆ. ನಾನು ಒಂದು ಸರಿ ಹೆನ್ನ ಪೇಸ್ಟ್ ಮತ್ತು ಇಂಡಿಗೋ ಹಾಕಿ ಕಲರ್ ಮಾಡಿಕೊಂಡ್ರೆ ಮಿನಿಮಮ್ 3 ತಿಂಗಳು ಮತ್ತೆ ಕಲರ್ ಮಾಡೋಕ್ಕೆ ಹೋಗಲ್ಲ. ಯಾವಾಗಲೂ ಒಂದು ಸರಿ ಅರ್ಜೆಂಟಾಗಿ ತಲೆಗಲು ಅಂದರೆ ಪೂರ್ತಿ ಬೆಳ್ಳಗಾಗಿದೆ ಇಲ್ಲೆಲ್ಲ ಬೇಕು ಅಂತಂದಾಗ ಮಾತ್ರ ನಾನು ಈ ಥರದ್ದು ತಂದಿಟ್ಟಿರ್ತೇನೆ, ಇದನ್ನ ಉಪಯೋಗ ಮಾಡ್ತೇನೆ. ಇರೋದ್ರಲ್ಲಿ ಇದು ಕೆಮಿಕಲ್ ಇರೋದ್ರಲ್ಲಿ ಇದು ಬೆಸ್ಟ್. ಯಾಕಂತಂದರೆ ಇದರಲ್ಲಿ ನಾನು ಆವಾಗಲೇ ಹೇಳಿದಾಗೆ ಅಮೋನಿಯಾ ಮತ್ತು ಇದೆಲ್ಲ ಇಲ್ಲ. ಸೊ ನೀವು ಆರಾಮ್ಸೆ ಉಪಯೋಗ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೊಂದೇನು ಅಂತಂದರೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಖಂಡಿತವಾಗ್ಲೂ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಮತ್ತು ಇನ್ನೊಂದು ಏನು ಅಂತಂದರೆ, ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಈ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ಇದರಲ್ಲಿ ತುಂಬ ಬ್ಯೂಟಿ ಟಿಪ್ಸ್, ಸ್ಕಿನ್ ಕೇರ್ ಟಿಪ್ಸ್, ಹೇರ್ ಕೇರ್ ಟಿಪ್ಸ್ ಎಲ್ಲ ಹಾಕ್ತಾ ಇರ್ತೇನೆ. ನಿಮಗೆ ಒಳ್ಳೊಳ್ಳೆಯ ಮಾಹಿತಿಗಳನ್ನು ಶೇರ್ ಮಾಡ್ತಾ ಇರ್ತೇನೆ. ನೀವು ಸಪೋರ್ಟ್ ಮಾಡಿದರೆ, ಕಮೆಂಟ್ ಮಾಡಿದರೆ, ಶೇರ್ ಮಾಡಿದರೆ, ಅಥವಾ ಏನಾದರೂ ಫೀಡ್ಬ್ಯಾಕ್ ಕೊಡ್ತಾ ಇದ್ದರೆ ನನಗೆ ಇನ್ನಷ್ಟು ವೀಡಿಯೋಗಳನ್ನು ಮಾಡೋಣ ಅಂತ ಇಂಟ್ರೆಸ್ಟ್ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.